ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಗೃಹಲಕ್ಷ್ಮಿಯರಿಗೆ ಅಂದ್ರೆ ಅನರ್ಹ ಫಲಾನುಭವಿಗಳಿಗೆ ಶಾಕ್ ಮೇಲೆ ಶಾಕ್ ಅನ್ನು ಸರ್ಕಾರ ಕೊಡ್ತಾ ಇದೆ. ನಾನಾ ರೀತಿಯಲ್ಲಿ ಕಸರತ್ತನ್ನು ಮಾಡ್ತಾ ಇದೆ. ಶೋಧ ಕಾರ್ಯ ಮುಂದುವರೆದಿದೆ ತೀವ್ರಗತಿಯಲ್ಲಿ. ಸರ್ಕಾರಿ ನೌಕರಿ ಇದ್ದ ಕುಟುಂಬಕ್ಕೆ ಗೃಹಲಕ್ಷ್ಮಿ ಶಾಕ್ ಸಿಗುತ್ತಾ ಹಾಗಾದ್ರೆ? ಅಂದ್ರೆ ಅವರನ್ನ ಆಚೆ ಇಡೋ ಕೆಲಸ ಆಗುತ್ತೆ ಅಂತ. ಫಲಾನುಭವಿಗಳ ಕುಟುಂಬದಲ್ಲಿ ಸರ್ಕಾರಿ ನೌಕರರು ಯಾರಾದರೂ ಇದ್ರೆ ಅವರ ಕುಟುಂಬ ಇಡೀ ಕುಟುಂಬಕ್ಕೆ ನಷ್ಟ ಆಗುತ್ತಾ ಅನ್ನೋದನ್ನ ನೋಡಬೇಕು. ಬಟ್ ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಈ ಸರ್ಕಾರಿ ನೌಕರರು ಅನ್ನೋ ಮಾನದಂಡ ಹೇಗೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಜಾಯಿಂಟ್ ಫ್ಯಾಮಿಲಿನಲ್ಲಿ ಯಾರೋ ಇರ್ತಾರಪ್ಪ, ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ ಯಾರೋ ಗೌರ್ಮೆಂಟ್ ಆಫೀಸರ್ ಇರ್ತಾರೆ. ಹಾಗಂತ ಅದನ್ನೇ ಮಾನದಂಡ ಇಟ್ಕೊಂಡು ಇಡೀ ಫ್ಯಾಮಿಲಿಗೆ ಸ್ಕೀಮ್ ಸಿಗದೇ ಇರೋ ರೀತಿ ನೋಡ್ತಾರಾ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ರೀತಿನಲ್ಲಿ ನೋಡ್ತಾರಾ? ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ? ಕುಟುಂಬದಲ್ಲಿ ಯಾರೋ ಇದ್ರು ಅಂದ ತಕ್ಷಣ ನಿಜವಾಗ್ಲೂ ದುಡ್ಡು ಬೇಕಾಗಿರೋರನ್ನ ದೂರ ಇಡ್ತಾರಾ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ಸರ್ಕಾರಿ ನೌಕರರು ಇದ್ದಾರಾ ಅನ್ನೋ ಪ್ರಶ್ನೆನ ಕೇಳ್ತಿದ್ದಾರೆ ಸರಿ, ಬಟ್ ಇದ್ರ ಮಾನದಂಡ ಏನು ಅಂತ ಜಾಯಿಂಟ್ ಫ್ಯಾಮಿಲಿನಲ್ಲಿ ನೋಡ್ತಾ ಇದ್ದಾರಾ? ನ್ಯೂಕ್ಲಿಯರ್ ಫ್ಯಾಮಿಲಿನ ಅದು ಹೆಂಗೆ ಇವ್ರು ಡಿಸೈಡ್ ಮಾಡ್ಕೊಳ್ತಾರೆ? ಯಾರೋ ಚಿಕ್ಕಪ್ಪನ ಮಗ ದೊಡ್ಡಪ್ಪನ ಮಗ ಇದ್ರೆ ನಿಜವಾದ ಅರ್ಹರಿಗೆ ತಪ್ಪದಂಗೆ ಆಗಲ್ವಾ ಇದು? ಖಂಡಿತ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು BPL ಕಾರ್ಡ್ ಏನಿರುತ್ತೆ, ಆ BPL ಕಾರ್ಡಲ್ಲಿ ಒಟ್ಟು ಸದಸ್ಯರು ಎಷ್ಟಿದ್ದಾರೆ ಅನ್ನೋದನ್ನು ನೋಡ್ತಾರೆ. ಆ BPL ಕಾರ್ಡಲ್ಲಿ ಒಟ್ಟು ಸದಸ್ಯರಲ್ಲಿ ನಿಮ್ಮ ಮನೆಯವರು ಯಾರಾದರೂ ಅಥವಾ ಯಜಮಾನಿಯ ಗಂಡ ಅಥವಾ ಮಗ ಮತ್ತು ಮಗಳು ಇವರು ಏನಾದರೂ ಸರ್ಕಾರಿ ನೌಕರರು ಆಗಿದ್ದಾರಾ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಹೌದು, ನಮ್ಮ ಕುಟುಂಬದಲ್ಲಿ ಇದ್ದಾರೆ ಅಂತೇಳಿ ಉತ್ತರವನ್ನು ಕೊಟ್ಟರೆ ಅಲ್ಲಿಗೆ ಇವರು ಈ ಒಂದು ಫಲಾನುಭವಿಯಿಂದ ಕೈ ಬಿಡಬೇಕು, ಇವರ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ದೃಷ್ಟಿಯನ್ನು ಆ ಒಂದು ಗಮನಕ್ಕೆ ತರ್ತಾರೆ. ಅಲ್ಲಿಗೆ ಆ ಒಂದು ಇವು ಸರ್ಕಾರಿ ನೌಕರರಲ್ಲ ಅಂತ ಕನ್ಫರ್ಮ್ ಆದರೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಾದಂಥ ಒಂದು ವಿಧಾನವನ್ನು ಈಗ ಅರ್ಜಿ ಸಲ್ಲಿಕೆಯಲ್ಲಿ ತರ್ತಾ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಈ ಸ್ಪಷ್ಟವಾಗಿ ಈ ಪ್ರತಿಯೊಂದು ಒಬ್ಬರು ಒಂದು ಡೀಟೇಲನ್ನು ಕೊಟ್ಟಿದ ತಕ್ಷಣ ಅದು ಈಗಾಗಲೇ ಏನು ಮಾಹಿತಿ ಇವ್ರ ಬಳಿ ಇದೆ, ಅಧಿಕಾರಿಗಳ ಬಳಿ ಇರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಇವ್ರು ಕೊಡ್ತಾ ಇರ್ತಕ್ಕಂಥ ದಾಖಲಾತಿಗಳು ಸರಿ ಇದ್ದಾವೆ ಅನ್ನುವಂಥದ್ದು. ಬರೀ ಪ್ರಶ್ನೆಗೆ ಉತ್ತರ ಒಂದಷ್ಟೇ ಅಲ್ಲ, ಇವರು ಒಂದಷ್ಟು ದಾಖಲಾತಿಗಳನ್ನು ತೆಗೆದುಕೊಳ್ತಾರೆ. ಆಧಾರ್ ಕಾರ್ಡನ್ನು ತೆಗೆದುಕೊಳ್ತಾರೆ, ಬ್ಯಾಂಕ್ ಅಕೌಂಟನ್ನು ತೆಗೆದುಕೊಳ್ತಾರೆ, ಮತ್ತು BPL ಕಾರ್ಡನ್ನು ಕೂಡ ತೆಗೆದುಕೊಳ್ತಾರೆ. ಅದಷ್ಟೇ ವೋಟರ್ ಲಿಸ್ಟಲ್ಲಿ ಇವರ ಏನು ವೋಟರ್ ID ಇದೆಯಲ್ಲ, ಆ ವೋಟರ್ ID ದಾಖಲಾತಿಗಳನ್ನು ಕೂಡ ಸಬ್ಮಿಟನ್ನು ಮಾಡಬೇಕಾಗತ್ತೆ. ಈ 4 ದಾಖಲಾತಿಗಳನ್ನು ಸಲ್ಲಿಕೆ ಮಾಡ್ತಾರೆ. ಅಲ್ಲಿಗೆ ಸರ್ಕಾರಿ ನೌಕರರು ಹೌದಾ ಅಲ್ವಾ ಅಂತೇಳಿ ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಮಮತಾ, ರೈಟ್. ಧನ್ಯವಾದ ತಮ್ಮ ಮಾಹಿತಿಗಾಗಿ.